ಮಾಮ ಹೆಂಗೈತೆ ಸಾರು? ಅಪ್ಪ ಸಾಂಬಾರು ಹೆಂಗೈತಪ್ಪ? ಯಾತಿಗೆ ಮತ್ತು ಯಾವ ಉಪ್ಪಿಲ್ಲ ಖಾರ ಇಲ್ಲ ಯಾತಿಲ್ಲ. ಸೆನಕಿಲ್ಲ ಸಾರು ಅಂತ ರುಚಿಯಾಗಿಲ್ಲ. ಹೌದೇ? ಅಲ್ಲ ಕಣಪ್ಪ, ಏನು ಕಡಿಮೆ ಐತೆ? ಹಾಕ್ತೀನಿ, ಯಾಕಂದರೆ ಫಸ್ಟ್ನೇ ಸತಿ ಎಲ್ಲ ನಾನು ಮಾಡಿರೋದು ನಾನು ಯಾವತ್ತೂ ಮಾಡಿಲ್ಲ. ಈಗೇನೋ ಮಾಡಬೇಕು ಅಂತ ಚೆನ್ನಾಗೇ ಮಾಡ್ತೀನಿ ಅಂತ ಮಾಡಿದೆ. ಅಮ್ಮನ ಎಬ್ರಿಸೋಣ ಅಂದ್ಕೊಂಡೆ, ಅಮ್ಮ ಮನೆ ಕಣಿತು ಹೊರಗೆ, ಇನ್ನೇನು ಎಬ್ರಿಸೋಣ ಬಿಡತ್ತ ಅಂತ ಸುಮ್ಮನಾದೆ. ಆದರೆ ಏನಾಗೈತೆ? ಉಪ್ಪು ಕಡಿಮೆ ಐತೆ, ಖಾರ ಕಡಿಮೆ ಐತೆ, ಸಾಂಬಾರ ಕಡಿಮೆ ಐತೆ. ಏನೋ ಒಂಥರ ಕಾಲ್ ಕಣಮ್ಮ ಹಂಗೈತಿ. ಯಾತ ಒಂಥರ ನಿಮ್ಮ ಅಮ್ಮನ ಎಬ್ರಿಸಿದ್ರು ಮಾಡಾಳಮ್ಮ. ಎಬ್ರಿಸ್ಬೇಕಾಗಿತ್ತು, ನಾನು ಯಾವತ್ತೂ ಮಾಡಿರಲಿಲ್ಲ, ಏನಿಲ್ಲ. ಬಿಳಿ ಅದ್ಗಿದ್ದು ಬಿದ್ದತ್ತು. ಬಂಗಾರ ಬಂಗಾರ ಇರ್ಕಣಮ್ಮ ಕೋಳಿ ಸಾರು ಹೆಂಗೈತೆ ಹಂಗೇನೆ. ಉಂಬಕ್ಕೆ ಬುಲ್ ರುಚಿಯಾಗೈತೆ. ಉಪ್ಪು ಖಾರ ಎಲ್ಲ ಒಂದ್ಕೆಗೆ ಗಟ್ಗೂ ಇಲ್ಲ ತೆಳಗೂ ಇಲ್ಲ. ಬೋಲ್ ಚೆನ್ನಾಗಿರ್ಕಣಮ್ಮ ಕೋಳಿ ಸಾರು. ಸುಮ್ಮನೆ ಇವ್ರು ಹಿಂಗೆ ಹೇಳ್ಯಾರ. ಯಪ್ಪ ಹೌದೇನು? ಏನು ಮಾಮ ಕರೆಕ್ಟೇ? ನಾನು ನಿನ್ನ ಸುಮ್ಮನೆ ಗೊಂದೆ ನೋಡೋಣದಿಲ್ಲಿ ಏನು ಅಂಬ್ತಿ ಅಂತ. ಚೆನ್ನಾಗಿತ್ತು ಕಣಮ್ಮ ಸಾರು ಮಾತ್ರ ಬೋಲ್ ಚೆನ್ನಾಗೈತಿ. ಕೋಳಿನೂ ಸೆನಕಿದ್ವಿ ಹೇಳು, ಬಲ್ ಚೆನ್ನಾಗಿದ್ವು ಕೋಳಿ. ನಾನು 3 kg ಇರಲಿ ಅಂತ ಮೊಟ್ಟೆ ಕೋಳಿ ಸೆನಕಿದ್ವು, ಅದಕ್ಕೆ 3 kgನೇ ಕಟ್ ಮಾಡಿಸ್ಬಿಟ್ಟೆ. ಚೆನ್ನಾಗೈತೆ ಸ್ವಾತಿ. ಆಮೇಲೆ ಅಯ್ಯೋ ಚೆನ್ನಾಗಿಲ್ಲ ಅಂತ ಅನ್ಕೊಂಡ್ಯ, ಎಷ್ಟು ಚೆನ್ನಾಗೈತೆ ಗೊತ್ತೇ? ಬೋಲ್ ಚೆನ್ನಾಗೈತೆ ಕೋಳಿ ಸಾರು, ಚೆನ್ನಾಗಿ ಬೆಂದೂ ಐತೆ, ಚೆನ್ನಾಗೈತೆಪ್ಪ. ನನಗಂತೂ ಭಾಳ ಇಷ್ಟ ಆಯಿತು, ತುಂಬ ತುಂಬ ಇಷ್ಟ ಆಯಿತು. ಚೆನ್ನಾಗೈತೆ. ನಾನು ಒಟ್ಟು ತುಂಬ ಉಣ್ತಾ ಇದ್ದೀನಿ. ಚೆನ್ನಾಗೈತೆ ಕಣಮ್ಮ, ಪೀಸನ್ನು ಬೆಂದವೆ, ಸಾರಂಗೆ ಎಷ್ಟು ಚೆನ್ನಾಗೈತೆ, ಭಾಳ ಚೆನ್ನಾಗೈತೆ. ನನಗಂತೂ ಭಾಳ ಇಷ್ಟ ಆಯಿತು. ಸಾಂಬಾರನ ಹಾಕ್ಸಿಲ್ಲ, ಅದೃಷ್ಟಕ್ಕನೆ ಕೊಟ್ಟಿತ್ತು ಖಾರನ ಸಾಂಬಾರ, ಅದನ್ನೇ ಹಾಕ್ತೆ. ನಾನು ಅದಕ್ಕೆ ನಾನು ಕಡಿಮೆ ಹಾಕಿದ್ನೋ ಏನೋ ಅಮ್ಮಂಗೆ ಆಯಿತು. ಇಲ್ಲ ಇಲ್ಲ ಚೆನ್ನಾಗೈತೆ. ಊರಿಗೆ ಬಂದು ಒಂದು 2 kg ತಗೊಂಡು ಖಾರನ ಸಾಂಬಾರ ಮಾಡಿಸ್ಕೊಂಬಂತೇಳಿ ಒಂದು 2 kg ಮಾಡಿಸ್ಕೊಂಡ್ರೆ ಸಾಕು, ಮಸ್ತಾಗುತ್ತೆ. ಒಂದು 2 kg ಸಾಂಬಾರು, 2 kg ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಹಾಕಿಸ್ಕೊಂಡ್ರೆ ಸಾಕು, ವರ್ಷ ಎಲ್ಲ ಆಗುತ್ತೆ. ಕರ್ಕೊಂಡೋಗಿ ಒಂದು 2 kg ಸಾಂಬಾರನ್ನು ಮೆಣಸಿನ್ಕಾಯಿ ತಗೊಂಡು ನಿಮ್ಮೂರಿಗೆ ಬರುತ್ತೆ. ಆ ಸಾಂಬಾರನ್ನು ಅದು ಮಾಡಿಕೊಟ್ಟು ಸಾಂಬಾರು ಮಾಡ್ಕೊಂಡು ಮನೆಗೆ ಇಕ್ಕೇಳ್ರಿ ಸರಿ. ಅದು ದುಡ್ಡು ಪಾಟಿ ತರೋದು ಸೆನಕಿರಲ್ಲ. ಏನು ಕೊಟ್ಟಿತ್ತು ಹೇಳು ಅದೃಷ್ಟಮ್ಮವಾಗ ಬಂದಾಗ ಇಲ್ಲಿಗೆ ಕಂಬ ಇದ್ರೆ ಅದು ನಿನ್ನೇನು ಹಾಕ್ಸ್ತಿ. ಬಿಡೋಣ ಅಂತ ಒಂದಿನಲ್ಲ ಒಂದು ಕಾಲಲ್ಲ ದಿನ ಬೇಕಾಗುತ್ತೆ. ನಿಮ್ಮ ಮನೆಗೆ ಬ್ಯಾಡ್ವಿ ಸುಮ್ಕಿರು. ಇವಾಗ ಬೇರೆ ಅದೃಷ್ಟಮ್ಮ ಬ್ಯಾಡ್ತಿ, ಊರಿಗೆ ಬೇರೆ ಹೋಗೈತೆ ಚೌಡಕಾಯಿ ಬಂದೇನೆ, ಅದಕ್ಕೇನೆ ಇವತ್ತು ಬತ್ನಿ ಅಂತ ಹೇಳ. ನಮ್ಮ ಗುಂಡಪ್ಪ ಇನ್ನೂ ಬಂದಿಲ್ಲ ಇಡತ್ತಾದ್ರೂ. ಅವನು ಇವತ್ತು ಬತ್ತು ನಾಳೆಗೆ ಬತ್ನಿ ಅಂತ ಹಿಂಗೆ ಹೇಳ್ತಾ ಇದ್ದಾನೆ. ನಾನು ಯಾವತ್ತು ಇದ್ದಿಲ್ಲ ಬಿಡತ್ತ ಹೇಳ್ದೀನಿ, ಇದು ಬರಲಿ ನೆಂಟ್ರೂರಾಗೆ ಅಂತ ಸುಮ್ಮನಾಗ್ಯದಮ್ಮ. ಬಿಡು, ಎದ್ದು ಬರಲೇಳು, ಪಾಪ ಅಪರೂಪಕ್ಕೆ ಹೋಗೈತೆ ಗುಂಡಣ್ಣ, ಎದ್ದು ಬರಲೇಳು. ಇನ್ನೇನು ಚೌಡಂಟಿ ಒಂದೇನ, ಇಲ್ಲಿಗೆ ಕಳಿಸು. ಸಾಂಬಾರು ಐತೆ, ಮುದ್ದೆನೂ ಐತೆ, ಅನ್ನ ಮುದ್ದೆ ಎಲ್ಲ ಐತೆ, ಇಲ್ಲಿಗೆ ಕಳಿಸು. ಬಸಣಂಕಲ್ ಇಲ್ಲಿಗೆ ಕಳಿಸ್ರು ಚೌಡಂಟಿನ. ಬಿಡಮ್ಮ ಅತ್ತ, ನೀವೇ ಉಣ್ರಿ ಆತ ಮಾಡ್ಕೊಂಡಿರ್ತಾಳತ್ತ. ಇಲ್ಲ ಇಲ್ಲೊಂದು ಸಾರಾದ್ರೂ ತಗೊಂಡೋಗು ಬಸಣಂಕಲ್, ಸಾರಾದ್ರೂ ತಗೊಂಡೋಗು. ಅನ್ನ ಮುದ್ದೆ ಎಲ್ಲ ಐತೆ, ತಗೊಂಡೋಗಿ ಊಟ ಮಾಡ್ತಾರೆ. ಬರಲಿಲ್ಲ ಅಂತಂದರೆ ಹೊಲ್ತಕ್ಕಿನ್ನೇ ಹೆಂಗೆ ಬರ್ತಾರೆ. ತಗೊಂಡೋಗಿ ಬಾಕ್ಸಿಗೆ ಹಾಕೊಂಡು ಕೊಡ್ತೀನಿ. ಟಿಫನ್ ಬಾಕ್ಸು ನಿಮ್ಮದೇ ಇಲ್ಲೇ ಐತೆ, ಅದೇ ನೆನ್ನೆ ಊಟ ತಗೊಂಬಂದಿತ್ತಲ್ಲ ಅದು ಐತೆ, ಅದಕ್ಕೆ ಎಲ್ಲ ಇಕ್ಕೊಡ್ತೀನಿ. ಇಕ್ಕೊಡಮ್ಮ, ಒಂದ್ರಕ್ಕೆ ಸಾರು ಇದು ಅನ್ನ ಮುದ್ದೆ ಎಲ್ಲನ ಇಕ್ಕೊಡು, ಭಾಳ ಚೆನ್ನಾಗೈತೆ. ಕೋಳಿ ಸಾರು ಅಂತ ಬಿಡು ಚೆನ್ನಾಗೈತಿ. ಇಂದ ಮಾಡ್ದಾಳಲ್ಲ, ಇಷ್ಟು ಚೆನ್ನಾಗಿ ಮಾಡಿದಾಳ ಅಂತಂದರೆ ಒಂಥರ ಭಾಳ ಖುಷಿ ಆಗುತ್ತೆ. ಚೆನ್ನಾಗಿ ಮಾಡವಳೆ, ಭಾಳ ಚೆನ್ನಾಗೈತೆ ಕೋಳಿ ಸಾರು ಮಾತ್ರ. ಉಣ್ರಿ ಒಟ್ಟು ತುಂಬ ಉಣ್ರಿ. ಮಗಳು ಮಾಡಿಕೈತೆ, ಅಪ್ಪ ಅಮ್ಮ ಬಂದೇ ಇದ್ದಾರೆ ಅಂತ ಮಾಡಿಕೈತೆ, ಒಟ್ಟು ತುಂಬ ಉಂಡ್ಬಿಡ್ರಿ. ಎಲ್ಲ ಉಂಬ ಕುಕ್ಕಂಡವ್ರೆ, ಎಲ್ಲ ಉಣ್ತಾರೆ. ಕೋಳಿ ಸಾರು ಗಮ್ಮ ಅಂತೈತೆ, ಎಲ್ಲ ಉಂಬ ಕುಕ್ಕಂಡವ್ರೆ. ಅಲ್ಲ ನೋಡಿ ಇವಳು ಹೆಂಗೆ ಇದನ್ನು ಮಾಡ್ತಾಳೆ. ಅಪ್ಪ ಅಮ್ಮ ಬಂದಿರೋದಕ್ಕೆ ನನಗಂತೂ ಹೊಟ್ಟೆ ಉರ್ದು ಹೋಗ್ತೈತೆ. ಯಾವ್ದಕ್ಕ ಬಂದೆ ಕೋಳಿ ಸಾರು ಗಮ್ಮ ಅಂತ ಇರೋದು ನೋಡಿ, ಉಮ್ಮ ನಮ್ಮಂಗೆ ಆಗ್ತೈತೆ. ಏನು ಮಾಡೋಣ, ಉಮ್ಮ ನಮ್ಮಂಗೆ ಆಗ್ತೈತೆ. ಕೋಳಿ ಸಾರು ಒಂದು ಡಿಕ್ರಿ ಅಂತಲೂ ಕೇಳೋಕ್ಕಲ್ಲ. ಯಪ್ಪ ಗಮ್ಮ ಅಂತೈತೆ, ಉಮ್ತಾ ಇದ್ದಾರೆ ಎಲ್ಲನ. ಏನು ಮಾಡೋಣ ಇವಾಗ, ಹೋಗೋಕ್ಕಾಗಲ್ಲ ಒಳಕ್ಕೆ. ನನಗೆ ಮೊದಲೇ ಕೋಳಿ ಸಾರು ಮಟನ್ ಸಾರು ಅಂತಂದರೆ ಬಲು ಇಷ್ಟ. ಅಂಥದ್ರಾಗೆ ನಂಗಂತೂ ಈ ಹೊಡತಿಗೆ ಉಮ್ತೀನಿ ಅನ್ನಿಸ್ತೈತೆ. ಹೋಗತ್ತೆ ಅದನ್ನ ಯಾರು ಕೇಳ್ತಾರೋ? ಅಪ್ಪ ರಮ್ಮೆ ಬೇರೆ ಬಂದವ್ರೆ. ಅವ್ರ ಅಪ್ಪ ರಮ್ಮೆ ಇಲ್ಲ ಅಂದಿದ್ರೆ ಹೆಂಗೆ ಕೇಳ್ತಿದ್ದೆ, ಅಪ್ಪ ರಮ್ಮೆ ಬೇರೆ ಬಂದವರಲ್ಲ. ಈಗ ಏನು ಮಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬೇಡ ಕೇಳಲ್ಲ, ಥರ ನಾಚಿಕೆ ಆದಂಗೆ ಆಗುತ್ತೆ. ಇವನೇನು ಕೋಳಿ ಸಾರು ಮಕ್ಕ ಕಂಟಿಲ್ದ ನಮ್ಮಂಗೆ ಕೇಳ್ತಾರೆ ಅಂತ ಅನ್ಕೊಂತಾರೆ. ಬಿಡು ಹೋಗ್ಲಿ, ಮತ್ತೆ ಹೇಳ್ದಂಗೆ ಕೇಳ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅಯ್ಯಪ್ಪ ಬಿಡಪ್ಪ, ಏನು ಬೇಡ ಅಂತಂದರೆ ನೀನು ಅಮ್ಮನ ಕಡೆಗೆ ಮಾತಾಡ್ತೀಯಲ್ಲ. ನಮಗೆ ಹೋಗ್ಬೇಕು, ಸುತ್ತಾಡ್ಕೊಂಬರ್ಬೇಕು ಅಂಬೋದು ಆಸೆ ಇರಲ್ವೇ? ಬೇರೆ ಯಾವಾಗ ಹೋಗೋದು ಲೆಕ್ಕ ಅಲ್ಲ. ಆಮೇಲೆ ಮಕ್ಕಳು ಮರಿ ಅಂತೇಳಿ ಎಷ್ಟು ಇರುತ್ತೆ, ಹೋಗೋಕ್ಕಾಗಲ್ಲ. ಇವಾಗ ಮದುವೆ ಆದಮೇಲೆ ಒಂದು ವಾರ ಹೋಗಿ ಸುತ್ತಾಡ್ಕೊಂಬರೋಣ ಅಂತಂದ್ರೆ ನೀನು ಕೇಳಲಿಲ್ಲ ಅಂತಂದರೆ ನಮ್ಮಮ್ಮ ಹೇಗೆ ಕಳಿಸಲ್ಲ. ನೀನು ನೋಡಿದ್ರೆ ಇವಾಗ ನಾನು ಬರಲ್ಲ
ಬಿಡು ಅತ್ತೆ ಬೇಡ ಅಂಬುತ್ತೆ ಅಂತೀಯ. ಅವ್ರೇನಿಲ್ಲ ಹೋಗನ್ ಬಾ ಅಂತ ಬೆಳಗ್ಗೆಯಿಂದ ನಾವು ಹೊರಟ್ವಿ ಹೋಗದೆ ನಾವು ಅಂತ ಆಟ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಏನೋ ನನಗೊಂದು ಗೊತ್ತಾಗ್ತಾ ಇಲ್ಲ. ನೋಡಮ್ಮ ಹೆಂಗೆ ಮಾಡ್ತೀನಿ ಇನ್ನಿಷ್ಟ. ಈಗ ನಿಮ್ಮ ಅತ್ತೆ ಹೇಳೋದು ಒಳ್ಳೇದಕ್ಕೇನೆ. ಇದೆಲ್ಲ ನಾವು ಅದೆಲ್ಲ ಖರ್ಚು ಮಾಡಿಬಿಡ್ತೀವಿ. ಖರ್ಚು ಮಾಡಿರೋದು ಮತ್ತೆ ನಮಗೆ ಅದನ್ನು ಪಡೆಯೋಕ್ಕಾಗಲ್ಲ. ಇವಾಗ ನಾವು ಭೂಮಿಗಾಗಲಿ ಒಂದು ಒಡವೆಗಾಗಲಿ ಒಂದಕ್ಕೇನಾದರೂ ನಾವು ಆದಾಯ ಬರೋ ಅಂಥದಕ್ಕೆ ಬಂಡವಾಳ ಹಾಕಿದ್ದೀವಿ ಅಂತಂದರೆ ನಮಗೆ ಅದರಿಂದನ ಮುಂದೆ ಒಂದಲ್ಲ ಒಂದಿನ ಅನುಕೂಲ ಆಗುತ್ತೆ. ಇವಾಗ ನಾವು ಈಗ 1,00,000 ದುಡ್ಡು ಹೋಗ್ಬಿಟ್ಟು ಒಂದು ವಾರ ಸುತ್ತಾಡ್ಕೊಂಬಂದು ಖರ್ಚು ಮಾಡ್ಕೊಬಿಡ್ಬೋದು. ಆದರೆ ಅದೊಂದು 1,00,000 ದುಡ್ಡು ಕಷ್ಟಕ್ಕೆ ಬೇಕು ಅಂತಂದರೆ ಸಿಗಲ್ಲ. ಖರ್ಚು ಮಾಡಿರೋದು ಅಷ್ಟೇ ಹೊರ್ಟೋಗ್ಬಿಡುತ್ತೆ ಅದು ಖರ್ಚು ಮಾಡಿರೋದು. ಇವಾಗ 2 ಎಕರೆ ನಿಮ್ಮ ಮತ್ತೆ ಜಮೀನು ತಗೊಂತಾ ಇರೋದು ಮುಂದೆ ನಿನಗೇನಾದರೂ ಕಷ್ಟಕ್ಕೆ ಬರುತ್ತೆ, ಏನಕ್ಕಾದ್ರೂ ನಿನ್ಗೆ ಉಪಯೋಗ ಆಗುತ್ತೆ. ಅದು ಅರ್ಥ ಮಾಡ್ಕೋಬೇಕು. ಅದು ಬೇಕು ಅದು ಬೇಕಪ್ಪ ಹೇಳೋಕ್ಕಲ್ಲ. ಅದೇ ಅದೊಂದು ಸ್ವಲ್ಪ ಸಾಲ ತಿರ್ಲಿ ಅಂತ ನಿಮ್ಮ ಅತ್ತೆ ಅಷ್ಟೇ. ಅದು ಬೇಡ ಅಂತಂದರೆ ನಾನು ಹೇಳ್ದಂಗೆ ಕೇಳಲ್ಲ ಅಂತ ಅವರು ನನ್ನ ಮೇಲೆ ಸಿಟ್ಟು. ಹೋಗ್ತೀವಿ ಅಂತಂದ್ರೆ ನಮ್ಮ ಅತ್ತೆಗೆ ನೋಡಿ ಇವಳು ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ನಾನು ಕೆಟ್ಟಳಾಗ್ಬೇಕು. ಇವಾಗ 2 ಕಡೆಗೂ ಇವಾಗ ಅವ್ರ ಇಬ್ಬರು ಮಧ್ಯೆ ಜಗಳ ಆದ್ರೂ ನಾನು ಅದಕ್ಕೆ ಕಾರಣ ಆಗ್ತೀನಿ. ಅವರೇ ಇಬ್ಬರು ಜಗಳ ಮಾಡ್ಕೊಂಡ್ರು ನಾನು ಅದಕ್ಕೆ ಕಾರಣ ಆಗ್ತೀನಿ. ಅದಕ್ಕೆ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ವಿನೋತಕ್ಕ. ಹಂಗಾಗ್ಬಿಟ್ಟೆ ಅದಕ್ಕೆ ಬೇಜಾರಾಗಿತ್ತಲ್ಲ ಬಂದ್ಬಿಟ್ಟೆ. ಇವತ್ತು ನೈಟ್ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಅವರು. ನಾವು ಹೋಗಿದ್ದೆ ನೀನೇನ ಮಾಡ್ಕೊಳ್ಳೋಣ ನಾವು ಹೋಗೋದೆ ಅಂತೇಳಿ ಅಲ್ಲೇ ರೆಡಿ ಆಗಿಬಿಟ್ಟವ್ರೆ. ಅಲ್ಲೇ ಎಲ್ಲ ಅಡ್ವಾನ್ಸು ಕೊಟ್ಟಿದ್ದೀನಿ ಕಣಮ್ಮ, ನಾನು ಅಲ್ಲೇ ಹೋಗ್ತೀವಿ, ನೀನೇನು ಹೇಳೋರು ಇಷ್ಟೇ, ನಿನ್ನ ಮಾತೆಲ್ಲ ಕೇಳೋಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಏನಪ್ಪ ಒಂದು ಅರ್ಥ ಆಗ್ತಿಲ್ಲ ನನಗಂತೂ. ಭಾಳ ಬೇಜಾರಾದಂಗೆ ಆಗ್ತೈತೆ. ಅದು ಹಿಂಗೆ ಮಾಡಿದ್ರೆ ಹಿಂಗೆ ಅಂತ ಅನ್ನಿಸ್ತೈತೆ ನನಗೆ ಅತ್ಲಾಗ ಹೋಗೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಸೆಂಟ್ರನ್ನ ಸಿಕ್ಕಾಕೊಂಡು ಭಾಳ ನೋವು ಅನುಭವಿಸ್ತಾ ಇದ್ದೀನಿ. ಏನಂದರೆ ಆಗಬಾರದು ಖರ್ಚೇನು ಆಗಲ್ಲ, ಆಗಬಾರದೇನು ಅಂತ ಖರ್ಚಾಗೋದಾದ್ರೆ ಬಿಡಪ್ಪ ಅನ್ಬೋದು. ಅತ್ತೆನೂ ಅರ್ಥ ಮಾಡ್ಕೊಂಬಲ್ಲ, ಅವರು ಅರ್ಥ ಮಾಡ್ಕೊಂಬಲ್ಲ. ಯಾರಿಗೆ ಹೇಳೋದು ಯಾರಿಗೆ ಬಿಡೋದು ಅನ್ಸುತ್ತೆ. ಯಾಕೆ ಯಾರ ಹತ್ರನೂ ನಾವೇನು ಮಾತಾಡೋಕ್ಕಾಗಲ್ಲ. ಇವಾಗ ನಾನು ಅತ್ಲಾಗ ಇವಾಗ ಹೋಗ್ದಂಗಿದ್ರೆ ಅವ್ರಿಗೆ ಸಿಟ್ಟು, ಹೋದ್ರೆ ನಮ್ಮ ಅತ್ತೆಗೆ ಸಿಟ್ಟು. ಹೆಂಗೆ ಮಾಡೋಣ ಅನ್ನಿಸ್ಬಿಟ್ಟೈತೆ. ಹೋಗತ್ಲಾಗ ನಾನು ಸುಮ್ಮನೆ ಊರಿಗೆ ಹೋಗ್ಬಿಡ್ತೀನಿ. ನಮ್ಮ ಅಮ್ಮನ ಕರೆಸ್ತೀನಿ, ಅಮ್ಮನ ಕರೆಸಿ ಊರಿಗೆ ಹೋಗ್ಬಿಡ್ತೀನಿ ಸುಮ್ಮನೆ. ಯಾಕೆ ಏನಾಯಿತು ಗಂಡ ಇಲ್ಲ ಮಾಡ್ಬೇಕು ನೀನು, ನಾನು ಕರ್ಕೊಂಡು ಹೋಗ್ತೀನಿ, ನನಗೆ ಹೋಗ್ಬೇಕು ಟ್ರಿಪ್ಪು, ಒಂದು ವಾರ ಟ್ರಿಪ್ಪು ಸುತ್ತಾಡ್ಕೊಂಬರ್ಬೇಕು ಖುಷಿಯಾಗಿ ಅಂತ ಇವರಂತೆ. ಅವ್ರ ಅಮ್ಮ ಬೇಡ ಅಂತೆ, ಭೂಮಿ ಅಕ್ಕ ಬೇಡ ಅಂತೈತಂತೆ. ಅದಕ್ಕೇ ನೋಡು ನೀನು ಹೋಗ್ಬಿಟ್ರೆ ನಮ್ಮ ಮಾತು ಮೀರಿ ಹೋಗ್ಬೇಡ ಕಣಮ್ಮ, ಹಿಂಗೆಲ್ಲ ಮಾಡ್ಕೊಂಡು ಹೋದ್ರೆ ಖುಷಿಯಾಗಿರೋಕ್ಕೂ ಆಗಲ್ಲ. ಬೇಡ ಇನ್ನೊಂದು ಸ್ವಲ್ಪ ದಿನ ಸುಮ್ಮನಿರ್ರಿ, ನಾನು ಹೇಳ್ತೀನಿ ಅಂತ ಭೂಮಿ ಅಕ್ಕಂತೆ. ಅದು ಭೂಮಿ ಅಕ್ಕಂಗೆ ಆಡಬಾರ್ದು ಕಣ. ಅವರು ಏನೋ ನಾವು ಇವಾಗ ಎಲ್ಲ ಜಮೀನೆಲ್ಲ ಖರೀದಿ ಮಾಡಿದ್ವಿ, ಅದಕ್ಕೇ ಹಿಂಗಾಗ್ತೆ, ಎಲ್ಲನ ದುಡ್ಡು ಬೇಕು ಅಂತ ಏನೇನೋ ಅಂತೆ. ಇವ್ಗ ಕೇಳಲ್ವಂತೆ. ಏನಪ್ಪ ಅವ್ರದ್ದು ಅಂದರೆ ಅವಳು ಒಳ್ಳೆ ಹತ್ರ ಹೇಳೋದು 2 ಎಕರೆ ಜಮೀನಿಗೆ ಖರೀದಿ ಮಾಡೋದಂದರೆ ತುಂಬ ಕಷ್ಟ ಇವಾಗಿನ ಕಾಲದಾಗೆ. ಅವ್ರಿಗಾಗಿ ಮಾಡೋರು. ಆದರೆ ಅವ್ರಿಗೆ ಅರ್ಥ ಆಗಲ್ಲ. ಇವಾಗಿನವ್ರಿಗೆ ಒಂಥರ ಹೋಗೋದು ಅಲ್ಲಿ ಸುತ್ತಾಡೋದೆ ಅಂದರೆ ಇಷ್ಟ. ಅದು ಇರಬೇಕು. ಅವ್ರಿಗೂ ಬರೀ ಅದೇ ಅಂತಂದರೆ ಅವ್ರಿಗೆ ಏನು ಕೆಲಸ ಮಾಡೋಕ್ಕೂ ಮನ್ಸು ಬರಲ್ಲ, ಏನಿಲ್ಲ, ಒಂಥರ ಬೇರೆನೇ ಯೋಚನೆ ಮಾಡ್ತಾರೆ. ಅರ್ಥ ಮಾಡ್ಕೋಬೇಕಪ್ಪ ಅವರು. ಏನೋ ಹಿಂಗಾಯ್ತಲ್ಲಪ್ಪ, ನಮ್ಮಮ್ಮ ಯಾಕೆ ಬೇಡ ಅಂಬತ್ತೆ, ಸುಮ್ಮನೆ ಬೇಡ ಅಂದ್ರೆ ಸುಮ್ಮನೆ ಬಿಡ್ಬೇಕು, ಹೋಗ್ಬಾರ್ದು. ನಾನು ಯೋಚನೆ ಮಾಡ್ತಾ ಇದ್ದೀನಿ ರೀತಾಕ. ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೋಗ್ಲಿ ಅಂದ್ರೆ ನೋಡಿ ಬರಲ್ಲ, ನಾನು ಕರೆದ್ರೆ ಬರಲ್ವಲ್ಲ ನೀನು ಅಂತ ಅವ್ರು ಸಿಟ್ಟು ಮಾಡ್ಕೊಂತಾರೆ. ಇವತ್ತೆ ನೋಡಿದ್ರೆ ಬೇಡ ಕಣಮ್ಮ, ಅವ್ನಿಗಂತೂ ಗೊತ್ತಾಗಲ್ಲ ಅಂದ್ರೆ ನಿನ್ಗಾದ್ರೂ ಗೊತ್ತಾಗಲ್ವ ಅಂತ ಇವತ್ತೇ ಅಂತೈತೆ. ಯಪ್ಪ ನಾನು ನಮ್ಮಮ್ಮನ ಕರೆಸ್ಬಿಡ್ತೀನಿ ಸುಮ್ಮನೆ. ಅವರಿಬ್ರು ಜಗಳದಾಗ ನಾನು ಯಾಕೆ ಇದು ಮಾಡೋಕ್ಕೆ, ನಾನು ಕೆಟ್ಟಳಾಗಬೇಕಾಗುತ್ತೆ. ಇವ್ರು ಹೆಂಗೆ ಒಳ್ಳೆಯರಾಗ್ತಾರೆ, ನಾನು ಕೆಟ್ಟಳಾಗಬೇಕಾಗುತ್ತೆ. ನಾನು ಹೇಳ್ಕೊಟ್ಟಿದ್ದೀನಿ ಏನೋ ಹಂಗಾಗ್ಬಿಡುತ್ತೆ ಅತ್ತೆಗೆ. ಆಮೇಲೆ ನನ್ನ ಮಗಗೆ ಇವಳೆ ಹೇಳ್ಕೊಟ್ಟವಳೆ ಅಂತ ಅಂದ್ಬಿಡ್ತಾರೆ. ಮಕ್ಕಳನ್ನ ಒಳ್ಳೆಯವ್ರು ಮಾಡ್ತಾರೆ, ಸೊಸೆಯವ್ರನ್ನ ಕೆಟ್ಟವ್ರು ಮಾಡ್ತಾ ಬಿಡ್ತಾರೆ ಆಮೇಲೆ. ಅದಕ್ಕೆ ನನಗೆ ನಮ್ಮಮ್ಮನ ಕರೆಸ್ಬಿಡ್ತೀನಿ. ನಮ್ಮಮ್ಮನ ಕರೆಸಿದ್ರೆ ಇದು ಬಾಗೇರಿಯೋದು, ನಮ್ಮಮ್ಮನ ಕರೆಸ್ತೀನಿ ಅಷ್ಟೇ. ಅವತ್ತಿಗೆ ಇದನ್ನ ಹೋಗ್ಬೇಡ್ರಿ, ಇನ್ನೊಂದೆರಡು ದಿನ ಬಿಟ್ಟು ಹೋಗುವಂತ್ರಿ ಅಂತ ಯಾಕೆ ಹೇಳ್ತಾ ಅವತ್ತೇನು ಹೋಗಿ ಬರ್ರಿ ಅಂತ ಅವ್ನು ಬಾಯಿಗೆ ಬರಲ್ಲ. ಅವತ್ತಿಗೂ ತುಂಬ ಬೇಜಾರಾಗಿ ನಾನು ರೀತಾಕರ ಮನೆ ಹತ್ರ ಬಂದು ಕೂತ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗಂತ. ಅದಕ್ಕೆ ನಮ್ಮ ಅಮ್ಮನ ಕರೆಸ್ಬಿಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನಮ್ಮ ಅಮ್ಮನ ಕರೆಸಿದ್ರೆ ಅದೇನು ಬಗೆಹರಿತೈತೆ ಅಂತ. ಆವತ್ತೇನೂ ಒಂದು ಮಾತಿಗೆ ಸುಮ್ಮನಾಗಲ್ಲ, ಏನಿಲ್ಲ. ಯಪ್ಪ ಬೇಡ ಕಣಪ್ಪ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.